ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅರ್ಚನಾ. ನನಗೆ 24 ವರ್ಷ. ಕಳೆದ ಬೇಸಿಗೆಯವರೆಗೂ ನಾನು ಉಡುಪಿಯ ಹತ್ತಿರದ ಒಂದು ಶಾಂತವಾದ ದೇವಸ್ಥಾನದ ಊರಿನಲ್ಲಿ ನನ್ನ ಹೆಚ್ಚಿನ ಜೀವನವನ್ನು ಕಳೆದಿದ್ದೆ. ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆಗಾಲದ ಚಾರಣ ಮಾಡುವುದು ಅಥವಾ ಸೋದರ ಸಂಬಂಧಿಯ ಟೆರೇಸ್ ಪಾರ್ಟಿಯಲ್ಲಿ ಕಿಂಗ್ಫಿಷರ್ ಬಿಯರ್ ಕದ್ದು ಕುಡಿಯುವುದೇ ದೊಡ್ಡ ಥ್ರಿಲ್ ಆಗಿತ್ತು. ನಾನು ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಮಧ್ಯಮ ಗಾತ್ರದ ಜಾಹೀರಾತು ಏಜೆನ್ಸಿಯಲ್ಲಿ ಕಿರಿಯ ಕಾಪಿರೇಟರ್ ಆಗಿ ಕೆಲಸ ಮಾಡ್ತೀನಿ. ಅಲ್ಲಿ ಯಾವುದೇ ಗ್ಲಾಮರ್ ಇಲ್ಲ. ಕೇವಲ ಡಿಶ್ ವಾಶ್, ಬಾರ್ಗಳು ಮತ್ತು ಟೂ ವೀಲರ್ಗಳಿಗೆ ಟ್ಯಾಗ್ಲೈನ್ಗಳನ್ನು ಬರೆಯುತ್ತಾ ದೀರ್ಘ ಗಂಟೆಗಳ ಕಾಲ ಕಳಿತೀನಿ. ಮತ್ತು ಎಂದಾದರೂ ಒಂದು ದಿನ ಕ್ರಿಯೇಟಿವ್ ಕ್ಯಾಂಪೇನ್ ಪಿಚ್ ಮಾಡೋ ಕನಸು ಕಾಣ್ತಿರ್ತೀನಿ. ಇತ್ತೀಚೆಗೆ ನಾನು ಎಲ್ಲೋ ಸಿಕ್ಕಾಕೊಂಡಿದ್ದೀನಿ. ಎಲ್ಲರೂ ಧೈರ್ಯಶಾಲಿ ಜೀವನವನ್ನು ನಡೆಸ್ತಾ ಇರೋದನ್ನು ನಾನು ಕೇವಲ ಸೇಫಾಗಿ ಪಕ್ಕದಲ್ಲಿ ನಿಂತು ನೋಡ್ತಾ ಇದ್ದೀನಿ ಅನ್ನಿಸ್ತಿತ್ತು. ಹಾಗಾಗಿ ನನ್ನ ಫ್ಲ್ಯಾಟ್ಮೇಟ್ಗಳು ನಗರದ ಹೊರ ವಲಯದಲ್ಲಿರುವ ಈ ಬೃಹತ್ ಹೊಸ ಪಬ್ಲಿಕ್ ಅಕ್ವಾಟಿಕ್ ಕ್ಲಬ್ ಬಗ್ಗೆ ಹುಚ್ಚರಂತೆ ಮಾತನಾಡಲು ಪ್ರಾರಂಭಿಸಿದಾಗ ಕೊನೆಗೂ ನಾನು ಅಲ್ಲಿಗೆ ಹೋಗಲು ಒಪ್ಪಿಕೊಂಡೆ. ನಾನು ಬಿಕಿನಿ ಧರಿಸಿ ಆತ್ಮವಿಶ್ವಾಸದಿಂದ ಓಡಾಡುವ ಹುಡುಗಿಯಲ್ಲ. ನಾನು 5 ಅಡಿ 5 ಅಂಗುಲ ಎತ್ತರವಿದ್ದೇನೆ. ಆಫೀಸಿನ AC ಗಾಳಿಗೆ ಮೈ ಬಣ್ಣ ಬಿಳಿಚಿಕೊಂಡಿದೆ. ನಾನು ಚೇಂಜಿಂಗ್ ರೂಮ್ನಲ್ಲಿ 20 ನಿಮಿಷಗಳ ಕಾಲ ನನ್ನ ಕಪ್ಪು ಬಣ್ಣದ 2 ಪೀಸ್ ಬಿಕಿನಿಯ ದಾರಗಳನ್ನು ಸರಿಪಡಿಸುತ್ತಲೇ ಇದ್ದೆ. ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಹಿಂದೆ ಅಡಗಿಕೊಳ್ಳುವ ಬದಲು ಇದೊಂದು ಮೋಜಿನ ಮುಗ್ಧ ಶನಿವಾರದ ವಿಹಾರ, ಜನರನ್ನು ನೋಡುತ್ತಾ ಮತ್ತು ಸಾಮಾನ್ಯ ಟೆಕ್ ಸಿಟಿ ಹುಡುಗಿಯಂತೆ ನೀರಿನಲ್ಲಿ ತೇಲುವ ಅವಕಾಶ ಎಂದು ನನಗೆ ನಾನೇ ಹೇಳಿಕೊಂಡೆ. ಆದರೆ ಒಳಗೆ ಎಲ್ಲೋ ಆ ಜಂಗುಳಿಯ ಈಜುಕೊಳದ ನೀರು, ಆಕಸ್ಮಿಕ ಸ್ಪರ್ಶಗಳು, ಅಂತಹ ಸ್ಥಳಗಳಲ್ಲಿ ಜನರು ಹೊಂದುವ ರಹಸ್ಯ ಆಸೆಯ ಕಲ್ಪನೆಗಳ ಬಗ್ಗೆ ಅವರ ಕಥೆಗಳು ನನ್ನ ಮನಸ್ಸಿನೊಳಗೆ ನಾನು ಒಪ್ಪಿಕೊಳ್ಳಲು ಇಷ್ಟಪಡದ ಮಟ್ಟಿಗೆ ಆಳವಾಗಿ ಇಳಿದಿದ್ವು. ಹಾಗಾಗಿ ನಾನು ಒಬ್ಬಳೇ ಅಲ್ಲಿಗೆ ಹೋದೆ. ನನ್ನ ರೆಸಾರ್ಟ್ ಟವೆಲನ್ನು ಗುರಾಣಿಯಂತೆ ಹಿಡ್ಕೊಂಡಿದ್ದೆ. ನನ್ನ ಹೃದಯವು ನನಗೆ ಅರ್ಥವಾಗದ ಕಾರಣಗಳಿಗಾಗಿ ಆಗಲೇ ಜೋರಾಗಿ ಬಡ್ಕೊಳ್ತಾ ಇತ್ತು. ಬೃಹತ್ ಪೂಲ್ ಕಾಂಪ್ಲೆಕ್ಸ್ ಮೇಲೆ ಸೂರ್ಯನ ಬಿಸಿಲು ಕರುಣೆ ಇಲ್ಲದೆ ಬೀಳ್ತಾ ಇತ್ತು. ನೀರು ಮಿನುಗುವ ವೈಡೂರ್ಯದ ಕನ್ನಡಿಯಂತೆ ದೇಹಗಳಿಂದ ತುಂಬಿತ್ತು. ನೂರಾರು ಜನರು, ಕುಟುಂಬಗಳು, IT ಉದ್ಯೋಗಿಗಳು, ಹದಿ ಅರೆಯದವರು, ದಂಪತಿಗಳು ಮತ್ತು ಪ್ರವಾಸಿಗರು ನೀರೆರಚುತ್ತಾ, ನಗುತ್ತಾ, ಗಾಳಿ ತುಂಬಿದ ಉಂಗುರಗಳ ಮೇಲೆ ತೇಲುತ್ತಾ ಮತ್ತು ಆಳವಿಲ್ಲದ ನೀರಿನಲ್ಲಿ ಒಬ್ಬರನ್ನೊಬ್ಬರು ಓಡಿಸುತ್ತಿದ್ದರು. ಗಾಳಿಯಲ್ಲಿ ಕ್ಲೋರಿನ್, ಕೊಬ್ಬರಿ ಎಣ್ಣೆ, ಸನ್ಸ್ಕ್ರೀನ್ ಮತ್ತು ಬೆವರಿನ ವಾಸನೆ ಇತ್ತು. ದೂರದ ಸ್ಪೀಕರ್ಗಳಿಂದ ಬಾಲಿವುಡ್ ರಿಮಿಕ್ಸ್ಗಳು ಕೇಳಿ ಬರುತ್ತಿದ್ದವು. ಪ್ರತಿಯೊಬ್ಬರೂ ಕನಸು ಕಾಣುವಂತಹ ಅಸ್ತ್ಯವ್ಯಸ್ತ್ಯವಾದ ಸಂತೋಷದಾಯಕ ಬೇಸಿಗೆಯ ಶನಿವಾರ ಅದಾಗಿತ್ತು. ಈಗ ನಾನು ಯೋಚಿಸಿದೆ, ಅದರಲ್ಲಿ ಅಷ್ಟೊಂದು ವಿಶೇಷತೆ ಏನಿದೆ? ಹೌದು, ನನಗೆ ನೆನಪಿದೆ. ನನ್ನ ಫ್ಲ್ಯಾಟ್ಮೇಟ್ಗಳು ಇದರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಲಿಲ್ಲ ಎಂಬ ಒಂದೇ ಕಾರಣಕ್ಕೆ ನಾನು ಇಲ್ಲಿದ್ದೆ. ನೀನು ಒಮ್ಮೆಯಾದರೂ ಆ ಜನಜಂಗುಳಿಯ ಪೂಲ್ಗೆ ಹೋಗಲೇಬೇಕು. ಕಳೆದ ವಾರ ಇಂದಿರಾನಗರದ ಕೆಫೆಯಲ್ಲಿ ಫಿಲ್ಟರ್ ಕಾಫಿ ಮತ್ತು ದೋಸೆ ತಿನ್ನುತ್ತಾ ಕಾವ್ಯ ಉತ್ಸಾಹದಿಂದ ಹೇಳಿದ್ಲು. ಅದು ಹುಚ್ಚಿಡಿಸುತ್ತೆ. ಅಷ್ಟು ಜನ ಒಟ್ಟಿಗೆ ಸೇರ್ತಾರೆ. ನಿನ್ನ ಸುತ್ತ ನೀರು ಚಲಿಸ್ತಾ ಇರುತ್ತೆ. ಜನರು ಅಕ್ಷರಶಃ ಅಲ್ಲಿಯೇ ಸುಖ ಪಡುವ ಕಲ್ಪನೆ ಮಾಡ್ಕೊಳ್ತಾರೆ. ಅಂದರೆ ಎಲ್ಲರ ಮುಂದೆಯೇ ರಹಸ್ಯವಾಗಿ. ಆ ಥ್ರಿಲ್ ನಿಜಕ್ಕೂ ಅದ್ಭುತ. ಅವರೆಲ್ಲರೂ ನಕ್ಕರು. ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡ ಕಥೆಗಳು, ವಿದ್ಯುತ್ ಸಂಚಲನ ಮೂಡಿಸುವ ಆಕಸ್ಮಿಕ ಸ್ಪರ್ಶಗಳು. ಆ ಗುಂಪು ಹೇಗೆ ಅನಾಮಧೇಯತೆಯ ಜೀವಂತ ಹೊದಿಕೆಯಾಯಿತು ಎಂಬುದರ ಬಗ್ಗೆ ಮಾತಾಡಿಕೊಂಡ್ರು. ನಾನು ನಾಚಿಕೆಯಿಂದ ಕೆಂಪಾಗಿದ್ದೆ, ಆದರೆ ಏನೂ ಹೇಳಲಿಲ್ಲ. ನಾನು ಅವರಂತಲ್ಲ. ನಾನು ಧೈರ್ಯಶಾಲಿ, ಅನುಭವಿ ಮತ್ತು ನಿರಾತಂಕದವಳಲ್ಲ. ಆದರೆ ಆ ಕಲ್ಪನೆಯು ನನ್ನ ಮೆದುಳಿನಲ್ಲಿ
ಮುಳ್ಳಿನಂತೆ ಸಿಲುಕಿಕೊಂಡಿತ್ತು. ಅದು ಹೇಗಿರುತ್ತದೆ? ಜನರ ಮಧ್ಯೆ ಇದ್ದು ಯಾರಿಗೂ ಕಾಣಿಸದೆ ನೀರಿನ ಅಡಿಯಲ್ಲಿ ಏನಾದರೂ ರಹಸ್ಯ ನಡೆಯಲು ಬಿಟ್ಟರೆ ಹೇಗಿರುತ್ತೆ? ಕೂದಲು ನೀರಿಗೆ ತಾಕದಿರಲಿ ಎಂದು ನನ್ನ ಉದ್ದನೆಯ ದಪ್ಪ ಕೂದಲನ್ನು ಮೇಲೆತ್ತಿ ಕ್ಲಚ್ ಹಾಕಿ ಗಂಟು ಕಟ್ಟಿದ್ದೆ. ನಾನು ಆಳವಿಲ್ಲದ ಕಡೆಯಿಂದ ಮೆಲ್ಲನೆ ನೀರಿನೊಳಗೆ ಇಳಿದೆ. ಹೃದಯ ಬಡಿತ ಜೋರಾಗಿತ್ತು. ಕಾದಿದ್ದ ನನ್ನ ಚರ್ಮಕ್ಕೆ ನೀರು ತಂಪಾಗಿ ತಾಕಿತ್ತು. ನಾನು ಆಳಕ್ಕೆ ಹೋದಂತೆ ನನ್ನ ಅಂಗಾಂಗಗಳನ್ನು ನೀರು ಆವರಿಸ್ತಾ ಹೋಯಿತು. ಪೂಲ್ ನಾನು ಊಹಿಸಿದ್ದಕ್ಕಿಂತ ಹೆಚ್ಚು ಜನರಿಂದ ತುಂಬಿತ್ತು. ಎಲ್ಲೆಡೆ ದೇಹಗಳು, ನನ್ನ ಭುಜಕ್ಕೆ ತಾಗುವ ಭುಜಗಳು, ಆಕಸ್ಮಿಕವಾಗಿ ಸಿಕ್ಕಿಕೊಳ್ಳುವ ಕಾಲುಗಳು, ನನ್ನ ಸುತ್ತಲೂ ನಗುವಿನ ಅಲೆಗಳು. ನನ್ನ ಸ್ನೇಹಿತರು ಹೊಗಳಿದ ಆ ವೈಬನ್ನು ಅನುಭವಿಸಲು ಎಲ್ಲಿ ಗುಂಪು ದಟ್ಟವಾಗಿದೆಯೋ ಆ ಮಧ್ಯ ಭಾಗದಲ್ಲಿ ಜಾಗ ಹುಡುಕಲು ಪ್ರಯತ್ನಿಸಿದೆ, ಸುಮ್ಮನೆ ನೋಡಲು. ನಾನು ಮೊದಲು ಅವನನ್ನು ಗಮನಿಸಲಿಲ್ಲ. ಅವನು ನನ್ನ ಹಿಂದೆ ಬಂದಿದ್ದು ಅವನು ಅಲ್ಲಿಗೆ ಸೇರಿದವನೇನೋ ಎಂಬಂತಿತ್ತು. ಒಂದು ಕ್ಷಣ ನೀರು ಜನರಿಂದ ತುಂಬಿತ್ತು. ಮತ್ತೆ ಮರುಕ್ಷಣವೇ ಒಂದು ಗಟ್ಟಿಮುಟ್ಟಾದ ಎದೆ ನನ್ನ ಬೆನ್ನಿಗೆ ಒತ್ತಿಕೊಂಡಿತ್ತು. ಬಲವಾದ ತೋಳುಗಳು ನೀರಿನ ಅಡಿಯಲ್ಲಿ ನನ್ನ ಸೊಂಟವನ್ನು ಸುತ್ತುವರಿದವು. ನಾವು ಆಟವಾಡುತ್ತಿರುವ ದಂಪತಿಗಳಂತೆ ಕ್ಯಾಶುವಲ್ ಆಗಿ ನಾನು ಬಿಗಿಯಾದೆ. ಹೇ, ನನ್ನ ಕಿವಿಯ ಬಳಿ ಒಂದು ಒರಟಾದ ಧ್ವನಿ ಪಿಸುಗುಟ್ಟಿತ್ತು. ನೀರಿನ ಸದ್ದು ಮತ್ತು ಕೂಗಾಟಗಳ ನಡುವೆ ಅದು ಕಷ್ಟದಿಂದ ಕೇಳಿಸ್ತಾ ಇತ್ತು. ಕಿರಿಚಬೇಡ ಅಥವಾ ಸೀನ್ ಕ್ರಿಯೇಟ್ ಮಾಡಬೇಡ, ಸುಮ್ಮನೆ ನಿಲ್ಲು, ಇಲ್ಲದೇ ಇದ್ದರೆ ನಿನಗೆ ನೋವು ಮಾಡ್ತೀನಿ. ನನ್ನ ಉಸಿರು ಬಿಗಿ ಹಿಡಿಯಿತು. ಆಘಾತದಿಂದ ನನ್ನ ತುಟಿಗಳು ಬೇರೆಯಾದವು. ಹಗಲು ಹೊತ್ತಿನಲ್ಲಿಯೇ ಒಬ್ಬ ಕಿಡಗೇಡಿ ಇಷ್ಟು ಧೈರ್ಯದಿಂದ ನನ್ನ ಮೇಲೆ ಮೈ ಉಚ್ತಾನೆ ಅಂತ ನಾನು ಎಂದಿಗೂ ನಿರೀಕ್ಷೆ ಮಾಡಿರಲಿಲ್ಲ. ನಾನು ತಿರುಗಿ ನೋಡೋದಕ್ಕೆ ಪ್ರಯತ್ನಿಸಿದೆ, ಆದರೆ ಅವನ ಹಿಡಿತ ಇನ್ನಷ್ಟು ಬಿಗಿಯಾಯಿತು. ಅವನ ಮುಖವನ್ನು ನಾನು ನೋಡೋಕ್ಕಾಗಲೇ ಇಲ್ಲ. ಆದರೆ ನಾನು ಖಂಡಿತವಾಗಿಯೂ ಅವನನ್ನು ಅನುಭವಿಸ್ಬೋದಾಗಿತ್ತು. ಅವನು ಎತ್ತರವಾಗಿದ್ದ, ಅಗಲವಾದ, ಗಟ್ಟಿಯಾದ ಸ್ನಾಯುಗಳು ನನ್ನ ಮೃದುವಾದ ಮೈಗೆ ತಾಕ್ತಿತ್ತು. ಅವನ ಕೈಗಳು ದೊಡ್ಡದಾಗಿದ್ವು, ಒರಟಾಗಿದ್ವು. ಆ ಕೈ ಚಲಿಸ್ತಾ ಅನ್ಬೇಕು, ನೀ ಒಳಗೆ ಹೋಯ್ತು. ಬೇಡ, ನಾನು ಪಿಸುಗುಟ್ಟಿದೆ. ನನ್ನ ಮನಸ್ಸಲ್ಲಿ ವಿಭಿನ್ನ ಆಲೋಚನೆಗಳು ಓಡ್ತಿದ್ದಂತೆ ಭಯ ಹೆಚ್ಚಾಯಿತು. ದಯವಿಟ್ಟು ಬಿಟ್ಬಿಡು, ನನಗಿಷ್ಟ ಇಲ್ಲ. ಶ್. ಮತ್ತೆ ಅದೇ ಒರಟಾದ ಧ್ವನಿ. ಬೆದರಿಕೆಯಾಗಿದ್ದರೂ ಅದರಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು. ನಿನಗಿದೇ ಬೇಕಾಗಿತ್ತು ತಾನೇ? ಇಷ್ಟೊಂದು ಜನ, ನೀನು ಈ ಫ್ಯಾಂಟಸಿಗೋಸ್ಕರನೇ ಇಲ್ಲಿಗೆ ಬಂದಿದ್ದು ಅಲ್ವಾ? ನಿನ್ನ ಫ್ರೆಂಡ್ಸ್ ಇದ್ರ ಬಗ್ಗೆ ಮಾತಾಡ್ತಾರೆ. ಕಳೆದ ವಾರ ಕೋರಮಂಗಲದ ಕೆಫೆಯಲ್ಲಿ ಅವ್ರು ಮಾತಾಡ್ತಾ ಇರೋದನ್ನು ನಾನು ಕೇಳಿಸ್ಕೊಂಡೆ. ನಿನ್ನಂಥ ನಾಚಿಕೆ ಸ್ವಭಾವದ ಹುಡುಗಿಗೆ ಇದು ಹೇಗಿರುತ್ತೆ ಅಂತ ಅನುಭವಿಸೋ ಕುತೂಹಲ ಇತ್ತು. ನನ್ನ ಮುಖ ಸುಡ್ತಾ ಇರುವಂತೆ ಭಾಸವಾಯಿತು. ಅವನು ಖಂಡಿತವಾಗಿಯೂ ಒಬ್ಬ ಸ್ಟಾಕರ್. ನಾನೀಗ ಒಬ್ಬ ಸ್ಟಾಕರ್ನಿಂದ ಕೀಟಲೆಗೊಳಗಾಗ್ತಾ ಇದ್ದೀನಿ. ಅವನ ಬೆರಳುಗಳು ನನ್ನ ಟಾಪ್ನ ಅಂಚಿನ ಕೆಳಗೆ ನುಸುಳಿದ್ವು. ಅವನು ಹೊರಟಾಗಿ ಹೇಳ್ದ, ನಿನ್ನ ದೇಹಕ್ಕೆ ನಾನು ಅರ್ಥ ಆಗಿದ್ದೀನಿ. ನಾನು ಗಾಬರಿಯಿಂದ ತಲೆ ಅಳ್ಳಾಡಿಸ್ದೆ. ನಾನು ಮಾಡಿಲ್ಲ, ನಾನು ಕೇವಲ ಪೂಲ್ ಟ್ರೈ ಮಾಡೋಕ್ಕೆ ಬಂದಿದ್ದೆ, ಇದಕ್ಕಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡು, ಇಲ್ಲದೇ ಇದ್ದರೆ ನಾನು ಸಹಾಯಕ್ಕೆ ಕರಿತೀನಿ. ನಾನು ದುರ್ಬಲರಾಗಿ ಬೆದರಿಸಿದೆ. ಯಾವುದೇ ಮುನ್ಸೂಚನೆ ಇಲ್ಲದೆ 2 ದಪ್ಪ ಬೆರಳುಗಳು ನನ್ನೊಳಗೆ ನುಗ್ಗಿದ್ವು. ಕಿರ್ಚ್ಕೊಳ್ಳೋದನ್ನು ತಡೆಯೋದಕ್ಕೆ ನಾನು ನನ್ನ ತುಟಿನ ಕಚ್ಕೊಂಡೆ. ಒಳಗೆ ನುಗ್ಗಿದ್ದು ಸ್ವಲ್ಪ ಉರಿತು, ಯಾಕಂದರೆ ನನ್ನ ದೇಹ ಅದಕ್ಕೆ ಸಿದ್ಧವಾಗಿರಲಿಲ್ಲ. ಆದರೆ ಪೂಲ್ ನೀರು ಎಲ್ಲವನ್ನ ನಯವಾಗಿಸಿ ಸುಲಭವಾಗಿ ಒಳ ಹೋಗುವಂತೆ ಮಾಡಿತು. ಅವನು ನನ್ನ ಬೆರಳುಗಳನ್ನು ಬಗ್ಗಿಸಿ ನನ್ನ ಮೊಣಕಾಲುಗಳು ನಡುಗುವಂತೆ ಮಾಡೋ ಆ ಒಳಗಿನ ಜಾಗವನ್ನು ಸವರ್ದ. ನಾನು ನೀರಿನ ಅಡಿಯಲ್ಲಿ ಅವನ ಮುಂದೋಳನ್ನು ಹಿಡ್ಕೊಂಡು ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದೆ. ಆದರೆ ಅವನು ತುಂಬ ಬಲಶಾಲಿಯಾಗಿದ್ದ. ಸುಮ್ಮನಿರು, ಅವನು ನನ್ನ ಕಿವಿಯಲ್ಲಿ ಕೆಳ ದನಿಯಲ್ಲಿ ಗುಟುರು ಹಾಕ್ತ. ನೀನೀಗ ಸದ್ದು ಮಾಡಿದ್ರೆ ಜನ ನೋಡ್ತಾರೆ. ಇಲ್ಲಿರೋ ಗಂಡಸರು ಕೂಡ ಬಂದು ಸೇರ್ಕೊಳ್ಬಹುದು. ಮತ್ತು ಬೇರೆಯವರು ನಿನಗೆ ಸಹಾಯ ಮಾಡೋದನ್ನು ತಡಿಬಹುದು. ನಾಚಿಕೆಯಿಂದ ನನಗೆ ಉಸಿರು ಗಟ್ಟಂತಾಯಿತು. ಅವನ ಕೈ ಅಸಹಾಯಕವಾಗಿ ನನ್ನ ಮೈ ಮೇಲೆ ಹರಿದಾಡ್ತಿದ್ದಂತೆ
ನನ್ನ ಕೆನ್ನೆಗಳು ಕೆಂಪಾದವು. ನಮ್ಮ ಸುತ್ತಲೂ ಜನರು ನಗ್ತಾ ನೀರೆರಿಸ್ತಿದ್ರು, ಸಂಪೂರ್ಣವಾಗಿ ಅರಿವಿಲ್ಲದೆ. ಹತ್ತಿರದಲ್ಲಿ ಒಬ್ಬ ಹುಡುಗ ನೀರಿಗೆ ಜಿಗಿದು ನಮ್ಮ ಮೇಲೆ ಅರೆಗಳು ಅಪ್ಪಳಿಸುವಂತೆ ಮಾಡ್ದ. ಮಧ್ಯವಯಸ್ಕ ಆಂಟಿಯೊಬ್ಬರು ಕಣ್ಣು ಮುಚ್ಚಿ ಶಾಂತವಾದ ನಗುವಿನೊಂದಿಗೆ ತನ್ನ ಬೆನ್ನಿನ ಮೇಲೆ ತೇಲುತ್ತಾ ಸಾಗಿದ್ರು. ಇಷ್ಟೆಲ್ಲ ಜನರ ಮಧ್ಯೆ ಅಪರಿಚಿತನೊಬ್ಬ ನನಗೆ ಮಾಡ್ತಾ ಇರೋದನ್ನು ಯಾರೂ ಗಮನಿಸಲಿಲ್ಲ. ಅಲ್ಲಿಗೆ ಅವನು ನನ್ನನ್ನು ಚೆನ್ನಾಗಿ ಸಿಕ್ಕಾಪಟ್ಟು ಮಜಾ ಮಾಡಿದ್ದ. ಸ್ವಲ್ಪ ಸಮಯದ ನಂತರ ನನ್ನ ಸುತ್ತಲೂ ಇನ್ನೂ ನಡೆಯುತ್ತಿದ್ದ ಆ ಎಲ್ಲ ಗದ್ದಲಗಳ ನಡುವೆ ಅವನ ಅನುಪಸ್ಥಿತಿ ನನಗೆ ಅರಿವಾಯಿತು. ನಾನು ಅಲ್ಲೇ ನಿಂತಿದ್ದೆ, ಹೆಪ್ಪುಗಟ್ಟಿ ಮತ್ತೆ ನಡುತ್ತಾ. ನೀರು ನನ್ನ ಮೈಗೆ ಅಪ್ಪಳಿಸ್ತಾ ಇತ್ತು, ನನ್ನ ಕಾಲುಗಳು ನಡುಗ್ತಾ ಇದ್ವು. ನನ್ನ ಸುತ್ತಲೂ ಜೀವನ ಮುಂದುವರೆದೇ ಇತ್ತು. ನೀರೆಚ್ಚೋದು, ನಗು. ಯಾರೂ ಎರಡನೇ ಬಾರಿ ನೋಡಲೇ ಇಲ್ಲ. ನಾನು ಹಾಗೆ ಬಹಳ ಹೊತ್ತು ಇದ್ದೆ. ಮುಖ ಸುಡ್ತಾ ಇತ್ತು, ಭಾವನೆಗಳು ಹಸಿಯಾಗಿ ಕುದೀತಾ ಇದ್ವು. ನಾನು ರುಚಿ ನೋಡುವಷ್ಟರ ಮಟ್ಟಿಗೆ ದಟ್ಟವಾದ ನಾಚಿಕೆ, ನನ್ನ ಚರ್ಮವು ಜುಮ್ಮೆನ್ನುವಂತೆ ಮಾಡಿದ ಅವಮಾನ, ಮತ್ತು ಆ ಎಲ್ಲದರ ಅಡಿಯಲ್ಲಿ ನಾನು ನಿರಾಕರಿಸಲಾಗದ ಕಾಯಿಲೆಯಂತಹ ವಿಕೃತವಾದ ಸುಖದ ಅನುಭವ. ಅಂತಿಮವಾಗಿ ನಾನು ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಅಂಚಿನ ಕಡೆಗೆ ನಡೆದಿದ್ದೆ. ಪ್ರತಿ ಹೆಜ್ಜೆಯು ಅವನು ನನ್ನೊಳಗೆ ಬಿಟ್ಟು ಹೋದ ಗಲೀಜನ್ನು ನನಗೆ ನೆನಪಿಸ್ತಾ ಇತ್ತು. ನನ್ನ ಸ್ನೇಹಿತರು ಒಂದು ವಿಷಯದಲ್ಲಿ ನಿಜ ಆಗಿದ್ರು. ಆ ಜನಜಂಗುಳಿಯ ಈಜುಕೊಳವನ್ನು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಕಥೆಯಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.